ನಮಸ್ಕಾರ. ಇಂದು ನಾವು ಅಧೋಮುಖ ಮುದ್ರೆಯನ್ನು ಸರಳವಾಗಿ ಕಲಿಯೋಣ. ಜೀರ್ಣಕ್ರಿಯೆಯ ಅಗ್ನಿಯನ್ನು ಉತ್ತೇಜಿಸುವ, ಮಾನಸಿಕ ಜಡತ್ವವನ್ನು ಕಡಿಮೆ ಮಾಡುವ ಮತ್ತು ದೇಹದಿಂದ ವಿಷವನ್ನು ತೆಗೆದುಹಾಕಲು ಅಧೋಮುಖ ಮುದ್ರೆಯನ್ನು ಬಳಸಲಾಗುತ್ತದೆ. ಈ ಮುದ್ರೆಯು ಗಾಯತ್ರಿ ಮುದ್ರೆಗಳಲ್ಲಿ ಒಂದು ಭಾಗವಾಗಿದೆ. ಇದನ್ನು ಪ್ರಸಿದ್ಧ ಗಾಯತ್ರಿ ಮಂತ್ರವನ್ನು ಪಠಿಸುವಾಗ ಹೆಚ್ಚಾಗಿ ಬಳಸಲಾಗುತ್ತದೆ. ಗಾಯತ್ರಿ ಸೂರ್ಯ ಮತ್ತು ಆಂತರಿಕ ಬೆಂಕಿಯ ಬೆಳಕನ್ನು ಪ್ರತಿನಿಧಿಸುತ್ತದೆ. ಅದು ಮನಸ್ಸಿಗೆ ವಿವೇಚನ ಮತ್ತು ಸ್ಫೂರ್ತಿಯ ಶಕ್ತಿಯನ್ನು ನೀಡುತ್ತದೆ. ಅಧೋಮುಖ ಮುದ್ರೆಯು ಬುದ್ಧಿವಂತಿಕೆಯನ್ನು ಸಕ್ರಿಯಗೊಳಿಸುತ್ತದೆ ಮತ್ತು ಆಂತರಿಕ ಶಕ್ತಿಯನ್ನು ಚುರುಕುಗೊಳಿಸಲು ಉತ್ತಮವಾಗಿ ಅನುವು ಮಾಡಿಕೊಡುತ್ತದೆ. ಆರಾಮವಾಗಿ ಕುಳಿತುಕೊಳ್ಳಿ. 2 ಅಂಗೈಗಳು ಕೆಳಮುಖವಾಗಿ, ನಿಮ್ಮ ಬೆರಳುಗಳನ್ನು ಬಗ್ಗಿಸಿ ಮತ್ತು ನಿಮ್ಮ ಹೆಬ್ಬೆರಳಿನ ತುದಿಗಳನ್ನು ವಿಸ್ತರಿಸಿ. ಸೇರುವಾಗ ನಿಮ್ಮ ಬೆರಳುಗಳ ಹಿಂಭಾಗವನ್ನು ಒಟ್ಟಿಗೆ ತನ್ನಿ. ಪ್ರತಿದಿನ 3-5 ನಿಮಿಷಗಳ ಕಾಲ ಅಥವಾ ಸ್ಫೂರ್ತಿಯ ಅವಶ್ಯಕತೆ ಇದ್ದಾಗಲೆಲ್ಲ ಹಿಡಿದುಕೊಳ್ಳಿ. ಜೋಡಿಸಲಾದ ಹೆಬ್ಬೆರಳುಗಳು ನಿಮ್ಮ ದೇಹ ಮತ್ತು ಮನಸ್ಸಿನೊಳಗಿನ ಅಗ್ನಿ ಅಂಶದ ಎಲ್ಲ ಅಭಿವ್ಯಕ್ತಿಗಳನ್ನು ಒತ್ತಿ ಹೇಳುತ್ತವೆ ಮತ್ತು ಅವುಗಳ ಪರಿಣಾಮಗಳನ್ನು ವೇಗಗೊಳಿಸುತ್ತವೆ, ದೃಷ್ಟಿ ಮತ್ತು ಜೀರ್ಣಕ್ರಿಯೆಯನ್ನು ಸುಧಾರಿಸುತ್ತವೆ. ಅದೇ ಸಮಯದಲ್ಲಿ ಬೆರಳುಗಳ ಹಿಂಭಾಗಕ್ಕೆ ಅನ್ವಯಿಸುವ ಒತ್ತಡವು ವಾಯು ಮತ್ತು ಆಕಾಶ ಅಂಶಗಳ ಪರಿಣಾಮಗಳನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ನೀವು ಈ ಮುದ್ರೆಯನ್ನು ದಿನವೂ 5 ನಿಮಿಷ ಮಾಡಿದರೆ ದೇಹ ಮನಸ್ಸಿಗೆ ಶಾಂತಿ ಹಾಗೂ ಸ್ಫೂರ್ತಿ ದೊರೆಯುತ್ತದೆ. ಇನ್ನಷ್ಟು ಆರೋಗ್ಯ ಉಪಾಯಗಳಿಗಾಗಿ ನಮ್ಮ ಚಾನೆಲ್ ನೋಡಿ. ಧನ್ಯವಾದಗಳು.